ನಾವಿವತ್ತು ಮೂಡ್ಲಕಟ್ಟೆಯ ದೊಡ್ಡ ಮನೆಯಲ್ಲಿದ್ದೇವೆ. ಈ ಮನೆಯ ವಿಶಾಲತೆ ಜೊತೆಗೆ ಕಲಾತ್ಮಕತೆ ನೀವು ಯಾವ ದೃಷ್ಟಿಯಿಂದಲೇ ನೋಡಿ ಇದನ್ನ ಕೇವಲ ದೊಡ್ಡ ಮನೆ ಅಷ್ಟೇ ಅಲ್ಲ, ಮಹಾಮನೆ ಅಂತಲೇ ಕರಿಬೇಕು. ಮಹಾಮನೆಯ ಪ್ರತಿಯೊಂದು ವಿಷಯ ವಸ್ತು ಕಣ್ಣರಳಿಸುತ್ತೆ, ಹೆಸರಿಗೆ ತಕ್ಕಂತೆ ಇದೆ ಎನ್ನುವುದನ್ನ ಸಾಬೀತುಪಡಿಸುತ್ತೆ. ಈ ಮನೆಯ ಅಡುಗೆ ಮನೆ ಕೂಡ ಈ ವೈಭವದಿಂದ ಹೊರತಾಗಿಲ್ಲ. ಇಷ್ಟು ದೊಡ್ಡ ಮನೆಗೆ ಅಡುಗೆ ಮನೆ ಎಷ್ಟು ಇದೆ ಅಂತ, ಅಡುಗೆ ಮನೆನೂ 2-3 ಮಾಡ್ಕೊಂಡಿದ್ದೀರಾ? ಮೊದಲು ಇದ್ದದ್ದಿದೆ, ಇದೆ ಅಡುಗೆ ಮನೆ. ಇದು ಫುಲ್ಲು ಡೈನಿಂಗ್. ಇದು ಇವಾಗ ಡೈನಿಂಗ್ ಪೋರ್ಷನ್ ಸ್ವಲ್ಪ ಕಮ್ಮಿ ಮಾಡಿ ಇದನ್ನ ಸ್ಟೋರ್ ರೂಮ್ ಮಾಡ್ಕೊಂಡಿದ್ರಿ. ಓಕೆ. ಸೊ ಇದು ಇಲ್ಲಿ ಈಗಲೂ ಕೂಡ ಅದನ್ನ ಸೇಮ್ ಉಳಿಸ್ಕೊಂಡಿದ್ದೀರಿ ಅಡುಗೆಗೆಲ್ಲ? ಅಡುಗೆ ಹಾಗೆ ಇದಂದ್ರೆ ಫುಲ್ ವೆಜಿಟೇರಿಯನ್ ಮೊದಲಿನಿಂದು. ಒಂದು ಮೊಟ್ಟೆ ಸಮೇತ ನಾವು ಕಸುವುದಿಲ್ಲ, ಎಲ್ಲ ಕಂಪ್ಲೀಟ್ ಆಗಿ ವೆಜಿಟೇರಿಯನ್. ಓಕೆ. ಅಂದ್ರೆ ಪ್ರತಿದಿನ ಅಂದ್ರೆ ಇಲ್ಲಿ ಅನ್ನ ಮತ್ತೆ ಪಲ್ಯ ವೆಜಿಟೇರಿಯನ್ ಆದ್ರೆ, ನಾನ್ ವೆಜ್ ಆದ್ರೆ ಹೊರಗಡೆ ಮಾಡ್ತೀವಿ. ಇದೆಲ್ಲ ಪಕ್ಕ ಇವತ್ತಿಗೂ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಓಕೆ. ಸೊ ಇಲ್ಲಿ ಎಷ್ಟು ಅನ್ನ ಬೇಯಿಸ್ತಿದ್ರು ಅಂತ ನೀವು ನಾವು ಇರುವಾಗ ಕೆಲಸದವರೆಲ್ಲ ಈ ಕಂಬಳ ಗದ್ದೆ ಇದಕ್ಕೆಲ್ಲ ಮಳೆಗಾಲದಲ್ಲಿ 21 ಇದು ಸೇರನ್ನ ಇದನ್ನ ಅಕ್ಕಿ ಹಾಕಿ ಅನ್ನ ಮಾಡ್ತಿದ್ದೆ. ಹೌದು. ಬೇರೆ ದಿವಸ ನಾರ್ಮಲಿ 9 ನಮ್ದು. ವೆಜ್ ಅಡುಗೆಗೊಂದು, ನಾನ್ ವೆಜ್ ಅಡುಗೆಗೊಂದು ಅಂತ ಪ್ರತ್ಯೇಕ ಕಿಚನ್. ಹೊಸತು ಹಳತರ ಸುಂದರ ಮಿಲನ. ವೆಜಿಟೇರಿಯನ್ ಕಿಚನ್ ಆಯ್ತು. ಇನ್ನು ಇದರಲ್ಲಿ ಎಲ್ಲ ನಾವು ಎಲ್ಲ ರೀತಿ ಅಡುಗೆ ಆಗುತ್ತೆ. ಇದು ಮಾಡರ್ನ್ ಕಿಚನ್ ಕಂಪ್ಲೀಟ್. ಸೊ ಈಗ ಮಾಡ್ಕೊಂಡಿರೋದು ಅದು ಈಗ ಮೊನ್ನೆ ರಿನೋವೇಟ್ ಮಾಡಿದಾಗ ಮಾಡಿ. ಎಸ್, ನೀವು ನೋಡ್ತಿರೋ ಡೈನಿಂಗ್ ಹಾಲ್ ಈ ಮಹಾಮನೆಯದ್ದೇ. ಯಾವುದೋ ಸ್ಟಾರ್ ಹೋಟೆಲ್ ನೋಡಿದಂತಾಗತ್ತಲ್ವಾ? ಕ್ಲಾಸಿ ಇಂಟೀರಿಯರ್. ಯಾವ ಟೈಮ್ನಲ್ಲೆಲ್ಲ ಯೂಸ್ ಆಗುತ್ತೆ? ಹಬ್ಬ ಹರಿದಿನದಲ್ಲಿ ಯೂಸ್ ಆಗುತ್ತೆ ನಮ್ಗೆ. ಸರ್, ಬಹಳ ದೊಡ್ಡದಾದಂಥ ಮನೆ ಕಟ್ಟಿದಿರಿ. ಅದರಲ್ಲೂ ಮೊನ್ನೆ ಎಷ್ಟೇ ರಿನೋವೇಟ್ ಮಾಡಿದ್ರಿ ಅಂತಂದ್ರಿ. ಸೊ ಎಷ್ಟು ವರ್ಷ ಬೇಕಾಯ್ತು ಅಂತ ಇದನ್ನ ಇಷ್ಟು ದೊಡ್ಡ ಮನೆನ ಮತ್ತೆ ಜೀರ್ಣೋದ್ಧಾರ ಮಾಡಬೇಕು ಅಂದ್ರೆ? ಈ ಮನೆ ಜೀರ್ಣೋದ್ಧಾರಕ್ಕೆ ಸಂಪೂರ್ಣವಾಗಿ 2 ವರ್ಷ ಬೇಕಾಯ್ತು. ಅದರಲ್ಲಿ ಕೂಡ ನಮಗೆ ಒಳ್ಳೆಯ ಒಬ್ರು ಶಿಲ್ಪಿ ಅಥವಾ ಕುಶಲಕರ್ಮಿಗಳು ಸಿಕ್ಕಿದ್ರು, ಗೋಪಾಲಾಚಾರಿ ಅಂತೇಳಿ, ಇಲ್ಲೇ ಬಳ್ಕೂರಿನವರು. ಅವರದ್ದು ಒಂದು ಟೀಮ್, 50 ಜನರ ಒಂದು ಟೀಮ್ ಏನಿತ್ತು, ಅವರು ಬೆಳಿಗ್ಗೆ 8 ಗಂಟೆಗೆ ಕೆಲಸ ಶುರು ಮಾಡಿದರೆ ಮಧ್ಯಾಹ್ನ ತಿಂಡಿ ಊಟ ಎಲ್ಲ ಇಲ್ಲೇ ಮಾಡ್ತಾಯಿದ್ರು. ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡ್ತಾಯಿದ್ರು. ಸೊ ಆ ರೀತಿ ಕೆಲಸ ಮಾಡಿ ಸುಮಾರು 2 ವರ್ಷ ಕಾಲ ಕಾರ್ಪೆಂಟರ್ ಕೆಲಸ ಮಾಡಿ ಅಂತೂ ಈ ಮನೆಯನ್ನ ಕಂಪ್ಲೀಟ್ ಮಾಡಿ ಕೊಟ್ಟರು. ಅದು ಮತ್ತೆ ಮೊದಲಿರೋ ಹಾಗೇನೆ, ಎಲ್ಲೂ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಕಂಡು ಬರದ ಹಾಗೆ, ಎಲ್ಲಿಯೂ ವ್ಯತ್ಯಾಸ ಇಲ್ಲ. ಮತ್ತು ವ್ಯತ್ಯಾಸ ಮಾಡಿದ್ರೆ ಮನೆ ಸೆಟ್ ಆಗಲ್ಲ. ಸೊ ಆ ರೀತಿ ಇದು ಅಂದ್ರೆ ಹೊಸ ಮನೆ ಆದ್ರೂ ಕಟ್ಟಬಹುದು, ಹಳೆ ಮನೆಯನ್ನ ತೆಗೆದು ಅದೇ ರೀತಿಯ ಮನೆಯನ್ನ ಪುನಃ ಕಟ್ಟುವುದು ಅಂತ ಹೇಳಿದ್ರೆ ನಿಜವಾಗಿ ದೊಡ್ಡ ಚಾಲೆಂಜ್. ನಿಮ್ಮ ಮನಸ್ಸಿತ್ತು ಒಂದು ಒಳ್ಳೆ ಮನೆಯನ್ನ ಹಾಗೆ ಉಳಿಸ್ಕೊಂಡಿದ್ದೀವಿ, ಇದು ಮುಂದೆ ಹೀಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಗೆ ಅದು ಅವ್ರಿಗೂ ಆಶಯ ಇದೆಯಾ? ಹಳೆ ಮನೆ ಬಗ್ಗೆ ಪ್ರೀತಿ ಇದೆಯಾ? ನಿಜವಾಗಿ ನಿಮಗೆ ಹೇಳ್ಬೇಕಂತ ಹೇಳಿ ಆದ್ರೆ ಈ ಮನೆಯನ್ನ ಉಳಿಸ್ಕೊಳ್ಬೇಕು, ಈ ಮನೆ ಕಂಪ್ಲೀಟ್ ಜೀರ್ಣೋದ್ಧಾರ ಆಗಬೇಕು ಅಂತ ನಮ್ಮ 3 ಮಕ್ಕಳಿಗೂ ಕೂಡ ತುಂಬ ಆಸೆ ಇತ್ತು. ಅಲ್ಲದೆ ಈ ಮನೆ ಕಟ್ಟುವ ಸಂದರ್ಭದಲ್ಲಿ ಕೂಡ ಏನು ಹಣಕಾಸಿನ ಒಂದು ಅಗತ್ಯತೆ ಇತ್ತು ಅದನ್ನ ಅವರು ಸಂಪೂರ್ಣ ಮಾಡಿ ಈ ಮುಂದಿನ ಪೀಳಿಗೆಗೆ ಇದೊಂದು ಆದರ್ಶ ಮನೆಯನ್ನಾಗಿ ಕಟ್ಟಲಿಕ್ಕೆ ಅವರಿಂದ ತುಂಬ ಸಹಕಾರ ನಾವು ಪಡ್ಕೊಂಡಿದ್ದೇವೆ. ಮಹಾಮನೆಯ ಒಳ ಹೊರಗಿನ ಅಂದ, ವಿಶಾಲತೆ, ಭವ್ಯತೆ ಮನೆಯಿಂದ ಹೊರಬಂದ ಮೇಲೂ ಕೂಡ ನೆನಪಿನಿಂದ ದೂರಾಗದು. ಶೆಟ್ಟರ ಈ ದೊಡ್ಡ ಮನೆ ಹೀಗೆ 100 ಕಾಲ ವೈಭವಯುತವಾಗಿರಲಿ ಎನ್ನುವುದು ಮನದಾಳದ ಹಾರೈಕೆ.
ಮಹಾಮನೆಯಲ್ಲಿ ನಿಜಕ್ಕೂ ಎಷ್ಟು ಕಂಬಗಳಿವೆಯೋ ನಮಗಂತೂ ಲೆಕ್ಕಕ್ಕೆ ಸಿಕ್ಕಿಲ್ಲ ಅಂತ ಹೇಳಬೇಕು. ಬರೀ ನಾವು ಕಣ್ಣಿಗೆ ಕಂಡಿದ್ದೇ 30-40 ಕಂಬಗಳಿವೆ ಅಂತಂದರೆ ಇನ್ನು ಲೆಕ್ಕ ಹಾಕ್ತಾ ಹೋದರೆ ಅದೆಷ್ಟು ಕಂಬಗಳ ಉಪಯೋಗ ಇಲ್ಲಾಗಿದೆಯೋ, ಈ ಶಿಲ್ಪಿಗಳ ಪ್ರಯೋಗ ಅದೆಷ್ಟು ಪ್ರಯೋಗಶೀಲವಾಗಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿರೋದೇ ಒಂದು ಯೋಗವೇ ಸರಿ. ಮನೆಯಲ್ಲಿ ಇರ್ಲಿಕ್ಕಾಗಿಲ್ಲ ಅಂತಂದ್ರೂ ಈ ಮನೆಯನ್ನು ನೋಡುವಂತಹ ಯೋಗ ನಮಗೆ ಸಿಕ್ತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಇದೇ ರೀತಿ ಮತ್ತೆ ಮುಂದಿನ ವಾರ ಇನ್ನೊಂದಿಷ್ಟು ಸುಂದರವಾದಂತಹ ಮನೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.